우리가 지금까지 갈라디아서를 공부하고 있지 않습니까? ಇಲ್ಲಿ ತನಕ ನಾವು ಗಲಾತ್ಯದ ಪುಸ್ತಕವನ್ನ ವ್ಯಾಸಂಗ ಮಾಡ್ಕೊಂಡು ಬರ್ತಾ ಇದ್ದೀವಿ. 갈라디아서는 복음을 증명하는 편지입니다. ವಿಶೇಷವಾಗಿ ಗಲಾತ್ಯ ಪುಸ್ತಕವು ಬರೆಯಲ್ಪಟ್ಟಂತಹ ಒಂದು ಪುಸ್ತಕವು ಬಹಳ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. 사도 바울이 전한 복음은 갈라디아서 2장 16절의 내용입니다. ಗಲಾತ್ಯ 2ನೇ ಅಧ್ಯಾಯ 16ನೇ ವಚನದ ವಿಷಯವು ಮುಖ್ಯವಾಗಿ ಹೇಳಬಯಸುತ್ತಿದ್ದಾರೆ. 갈라디아서 2장 16절을 읽어봅니다. ಒಮ್ಮೆ ಗಲಾತ್ಯ 2ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದೋಣ. 사람이 의롭게 되는 것은 율법의 행위로 말미암음이 아니요 오직 예수 그리스도를 믿음으로 말미암는 줄 알므로 우리도 그리스도 예수를 믿나니 이는 우리가 율법의 행위로서가 아니고 그리스도를 믿음으로써 의롭다함을 얻으려 함이라. 율법의 행위로서는 의롭다함을 얻을 육체가 없느니라. 2ನೇ ಅಧ್ಯಾಯ 16ನೇ ವಚನ, ಚಾಪ್ಟರ್ 2 ವರ್ಸ್ 16. ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಆಮೇನ್. 사람이 의롭게 되려면 예수 그리스도를 믿어야 한다는 것입니다. ಮನುಷ್ಯರು ನೀತಿವಂತರಾಗಬೇಕು ಅಂತಂದ್ರೆ ನಂಬಿಕೆಯ ಮೂಲಕವಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 율법을 지킴으로써 의롭게 되는 것이 아니고 ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರಿಂದ ಅಲ್ಲ, 할례를 행함으로써 의롭게 되는 것이 아니고 ಅಥವಾ ಸುನ್ನತಿಯ ಮೂಲಕವಾಗಿ ಅಲ್ಲ, 유대인들이 지키는 절기를 지킴으로써 의롭게 되는 것이 아니고 ಅಥವಾ ಯೂದರು ಪಾಲನೆ ಮಾಡ್ತಾ ಇದ್ದಂತಹ ಪದ್ಧತಿಗಳನ್ನ ಪಾಲನೆ ಮಾಡುವುದರಿಂದಲೂ ಕೂಡ ಅಲ್ಲ, 예수 그리스도를 믿음으로 의롭게 된다는 것입니다. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಮಾತ್ರವೇ ನಾವು ನೀತಿವಂತರಾಗಿ ಮಾರ್ಪಡಲಿಕ್ಕೆ ಸಾಧ್ಯ. 예수 그리스도를 믿음으로 의롭게 된다는 것이 사도 바울이 전한 복음입니다. ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ನಂಬುವಂತವರಿಗೆ ರಕ್ಷಣೆ ಉಂಟು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. 그런데 유대인 거짓된 형제들이 갈라디아 지역에 가만히 들어와서 거짓말을 퍼뜨렸습니다. ಆದ್ರೆ ಈತೆಲ್ಲ ಬೋಧನೆ ಮಾಡಿರುವಂತದ್ದಕ್ಕೆ ವಿರುದ್ಧವಾಗಿ ಯೂದರು ಏನ್ ಮಾಡ್ತಾರೆ, ಆ ಬೋಧನೆಗೆ ವಿರುದ್ಧವಾದ ರೀತಿಯಲ್ಲಿ ಸುಳ್ಳು ಬೋಧನೆಗಳನ್ನ ಮಾಡುತ್ತಾರೆ. 복음을 공격하기 위해서 복음을 전한 사도 바울을 공격했습니다. ಹಾಗೆ ಉತ್ತಮವಾದ ಸ್ವಾರ್ಥೆಯನ್ನ ಸಾರಿದಂತ ಪೌಲನಿಗೆ ಕೂಡ ವಿರುದ್ಧವಾಗಿ ತಪ್ಪು ಎಂಬುದಾಗಿ ಇವರು ತಪ್ಪಾದ ಬೋಧನೆ ಮಾಡುತ್ತಾರೆ. 사도 바울은 사도가 아니다고 공격했습니다. ಅಪೊಸ್ತಲನಾದ ಪೌಲನು ಆತನ ಅಪೊಸ್ತಲನೇ ಅಲ್ಲ ಎಂಬುದಾಗಿ ಹೇಳಿದ್ದಾರೆ. 그러니까 사도 바울이 전한 복음도 잘못됐다라고 공격을 한 것입니다. ಹಾಗಾಗಿ ಅವರು ಈ ಅಪೊಸ್ತಲನಿಗೆ ವಿರುದ್ಧವಾಗಿ ಕೂಡ ಪೌಲನ ವಿರುದ್ಧವಾಗಿ ಕೂಡ ಮಾತನಾಡಿರುವಂತದ್ದನ್ನ ಎಚ್ಚರಿಸಿರುವಂತದ್ದನ್ನ ವಾಕ್ಯ ಸಮೇತವಾಗಿ ಆತನು ತಿಳಿಸಲಿಕ್ಕೆ ಬಯಸ್ತಾ ಇದ್ರೆ, 그들은 복음을 공격할 때 무엇이 잘못됐다고 공격했습니까? ಹಾಗೆ ಅವರು ಕೆಲವು ವಾಕ್ಯಗಳ ಮೂಲಕವಾಗಿ ಕೂಡ ತಿಳಿಸ್ತಾ ಇದ್ದಾರೆ. 율법으로 행함으로 의롭게 되는 것이지 어떻게 믿음으로 의롭게 되느냐라고 반박하는 것입니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರವನ್ನ ನಾವು ಪಾಲನೆ ಮಾಡಬೇಕು, ನೇಮ ನಿಷ್ಠೆಗಳನ್ನ ನಾವು ಪಾಲನೆ ಮಾಡಬೇಕು, ಆಗಲೇ ತಾನೇ ನಮಗೆ ರಕ್ಷಣೆ, ನಂಬಿಕೆಯಿಂದ ಅಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 하나님의 백성들은 할례를 받아야 되는데 할례를 받지도 않으면서 어떻게 하나님의 백성이 되느냐라고 반박하는 겁니다.
ಹಾಗೆ ದೈವ ಮಕ್ಕಳಾಗಿರುವಂತಹ ನಾವು ಸುನ್ನತಿಯನ್ನು ಹೊಂದಬೇಕು, ಧರ್ಮಶಾಸ್ತ್ರ ಪಾಲನೆ ಮಾಡಬೇಕು, ಆಗಲೇ ನಮಗೆ ರಕ್ಷಣೆ ಅಲ್ವಾ ಎಂಬುದಾಗಿ ತಪ್ಪಾಗಿ ಬೋಧಿಸುತ್ತಿದ್ದಾರೆ. 하나님의 백성인 우리 유대인들은 절기도 다 지키는데 절기도 지키지 않는 사람이 어떻게 하나님의 백성이냐라고 반박하는 것입니다. ನಾವು ಯೂದರಾಗಿರುವಂತಹ ನಾವು ಪ್ರತಿ ವಿಷಯದಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ನಾವು ಪಾಲನೆ ಮಾಡುತ್ತಾ ಇದ್ದೀವಲ್ವಾ, ಹೇಗೆ ಅವಿಧೇಯರಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. 믿음으로 어렵게 된다고 가르치는 사도 바울을 사도가 아니라고 공격했습니다. ಹಾಗೆ ನಂಬಿಕೆಯ ಮೂಲಕವಾಗಿ ನಮಗೆ ರಕ್ಷಣೆ ಎಂಬುದಾಗಿ ಬೋಧಿಸುತ್ತಿದ್ದಂತ ಅಪೊಸ್ತಲನಾದ ಬೋಧನೆ ಕೂಡ ತಪ್ಪು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 그래서 사도 바울은 복음을 변호하고 증거하기 위해서 이런 말을 했습니다. ಹಾಗೇನೆ ಅಪೊಸ್ತಲನಾದ ಪೌಲನು ಅವರು ಮಾಡ್ತಾ ಇದ್ದಂತಹ ಕಾರ್ಯಗಳ ಕುರಿತು ಮತ್ತೆ ಅವರು ಬೋಧಿಸಿದಂತ ಬೋಧನೆಗಳ ಕುರಿತು ಕೂಡ ಮಾತನಾಡಿದ್ದಾರೆ. 나는 다메섹 도상에서 예수님을 직접 만났다. ನೋಡಿ, ನನಗೆ ವಿರುದ್ಧವಾಗಿ ಅವರು ಬೋಧನೆ ಮಾಡುವುದಾದರೆ ದಮಸ್ಕದಲ್ಲಿ ನಾನು ಯೇಸು ಸ್ವಾಮಿಯನ್ನ ಭೇಟಿಯಾಗಿದ್ದೇನೆ. 내가 전한 이 복음은 예수님이 직접 가르쳐 주신 것이다. ನಾನು ಬೋಧಿಸ್ತಾ ಇರುವಂತಹ ಬೋಧನೆ ನಂದಲ್ಲ, ಯೇಸು ಸ್ವಾಮಿಯೇ ನನಗೆ ಕಲಿಸಿಕೊಟ್ಟಂತಹ ಬೋಧನೆ. 내가 유대인으로서 율법을 정말 잘 지켰다. ಹಾಗೆ ಹೇಳ್ತಾ ಇದ್ದಾನೆ, ನಾನು ಯೂದರ ಎಲ್ಲ ಧರ್ಮಶಾಸ್ತ್ರವನ್ನ ಕೂಡ ನಾನು ತಿಳ್ಕೊಂಡಿದ್ದೇನೆ ಮತ್ತೆ ಅದನ್ನ ಅರಿತಿದ್ದೇನೆ. 그런데도 그것으로 구원받지 못하고 예수 그리스도를 믿음으로 구원받는다는 것을 알게 되었다. ಆದ್ರೆ ನನಗೆ ಅರಿವಾಗಿದ್ದು, ನನಗೆ ಯೇಸು ಕಲಿಸಿಕೊಟ್ಟಿದ್ದು ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದರಿಂದಲ್ಲ, ನಂಬಿಕೆಯಿಂದ ಎಂಬುದಾಗಿ. 그리고 나는 예루살렘에 있는 교회에 가서 사도들을 만나봤다. ನಾನು ಯೆರೂಸಲೇಮಿನಲ್ಲಿದ್ದಂತಹ ಅಪೊಸ್ತಲರನ್ನು ಕೂಡ ನಾನು ಸಂಧಿಸಿದ್ದೇನೆ. 베드로도 만나봤고 야고보도 만나봤고 요한도 만나봤다. ಪೇತ್ರನನ್ನ ನಾನು ಭೇಟಿಯಾಗಿದ್ದೇನೆ, ಆ ಸ್ಥಳದಲ್ಲಿ ಯಾಕೋಬನನ್ನ ಭೇಟಿಯಾಗಿದ್ದೇನೆ, ಹಾಗೆ ಯೋಹಾನನನ್ನು ಕೂಡ ಸಂಧಿಸಿದ್ದೇನೆ. 그들에게 내가 전한 복음을 전해줬다. ನಾನು ಅವರ ಮೂಲಕವಾಗಿ ಕೂಡ ತಿಳಿಸಿದ್ದೇನೆ ಅಥವಾ ತಿಳಿದುಕೊಂಡಿದ್ದೇನೆ. 그 사도들은 내가 전한 복음을 듣고 그것이 맞다고 말해줬다. ಅವರ ಬಳಿಯಲ್ಲಿ ನಾನು ಹೇಳಿದಾಗ ಅಪೊಸ್ತಲರೆಲ್ಲ ಹೇಳಿದ್ರು, ಓ ಹೌದು, ನೀನು ಹೇಳ್ತಾ ಇರುವಂತದ್ದು ಸರಿ, ಸತ್ಯವಾಗಿದೆ ಎಂಬುದಾಗಿ ಹೇಳಿದ್ದಾರೆ. 베드로가 전한 복음과 같은 복음이다라고 말해줬다. ಪೇತ್ರನು ಕೂಡ ಬೋಧನೆ ಮಾಡುವಂತಹ ಸಂದೇಶ ಸರಿಯಾಗಿದೆ ಎಂಬುದಾಗಿ ತಿಳಿಸಿದ್ದಾರೆ. 우리는 여기서 유대인들에게 복음을 전하겠으니 너는 이방인들에게 가서 복음을 전하라고 부탁도 받았다. ಹಾಗೆಯೇ ಅವ್ರು ಹೇಳ್ತಾ ಇದ್ದಾರೆ, ನಾವಾದ್ರೆ ಇಲ್ಲಿರುವಂತಹ ಜನರಿಗೆ ನಾವು ಬೋಧನೆ ಮಾಡ್ತಾ ಇದ್ದೀವಿ, ನೀವು ಹೊರಗಡೆ ಇರುವಂತಹ ಜನರಿಗೆ ಬೋಧನೆ ಮಾಡ್ತಾ ಇದ್ದೀರಾ, ಸರಿಯಾಗಿದೆ. 그러니까 내가 전한 복음, 믿음으로 의롭게 된다는 이 복음은 맞는 말이다. ನಾವು ಬೋಧನೆ ಮಾಡುವಂತದ್ದು, ನೀನು ಬೋಧನೆ ಮಾಡುವಂತದ್ದು ಸರಿಯಾಗಿದೆ, ಅದನ್ನ ನೀವು ಬೋಧಿಸಿ ಎಂಬುದಾಗಿ ಅವರು ಕೂಡ ಹೇಳಿದ್ದಾರೆ. 사람이 의롭게 되는 것은 율법을 지킴으로써 의롭게 되는 것이 아니다. ಒಬ್ಬ ಮನುಷ್ಯನು ರಕ್ಷಣೆ ಹೊಂದಬೇಕು, ನೀತಿವಂತನಾಗಬೇಕಂದ್ರೆ ಧರ್ಮಶಾಸ್ತ್ರ ಪಾಲನೆ ಮಾಡುವುದರ ಮೂಲಕವಾಗಿ ಅಲ್ಲ. 왜냐하면 율법을 다 지킬 수 없기 때문이다. ಯಾಕಂದ್ರೆ ಧರ್ಮಶಾಸ್ತ್ರವನ್ನೆಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. 율법을 다 지켜야지 되는데 율법을 다 지킬 수 있는 사람은 아무도 없다는 것이다. ಹಾಗಾಗಿ ಧರ್ಮಶಾಸ್ತ್ರವನ್ನ ಇದುವರೆಗೂ ಪಾಲನೆ ಮಾಡಿದ್ದಾರೆ, ಇದರಲ್ಲಿ ಒಬ್ಬರು ಕೂಡ ಸಂಪೂರ್ಣವಾಗಿ ಪಾಲನೆ ಮಾಡಿದವರಿಲ್ಲ. 예수 그리스도를 믿음으로 우리가 의롭게 되는 것이다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಮಾತ್ರವೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. 왜냐하면 예수님은 우리의 죄를 위해서 atoning sacrifice,
대속 제물이 되어주셨기 때문이다. ಯಾಕಂದ್ರೆ ನಾವು ನಂಬಿದಂತಹ ನಮಗೋಸ್ಕರವಾಗಿ ಅವರು ಪ್ರಾಣವನ್ನು ಅರ್ಪಣೆ ಮಾಡಿರುವಂತಹ ಕಾರ್ಯದಿಂದಲೇ 이렇게 정언을 하면서 사도 바울은 아브라함의 스토리를 이야기하고 있습니다. ಈ ರೀತಿಯಲ್ಲಿ ತಿಳಿಸುವುದರ ಮೂಲಕವಾಗಿ ಅಬ್ರಹಾಮನ ವಿಷಯವನ್ನ ತಿಳಿಸುವುದರ ಮೂಲಕವಾಗಿ ಕೂಡ ಸಾರುತ್ತಿದ್ದಾರೆ. 아브라함 이야기를 하면은 유대인들이 다 알아들을 수 있는 사람이기 때문입니다. ಯಾಕಂದ್ರೆ ಅಬ್ರಹಾಮನ ಕುರಿತು ತಿಳಿಯದೇ ಇರುವಂತ ಯೂದರು ಯಾರೂ ಇಲ್ಲ. 아브라함은 믿음으로 의롭다함을 받은 사람입니다. ಯಾಕಂದ್ರೆ ಅಬ್ರಹಾಮನ ನಂಬಿಕೆಯ ಪಿತಾಮಹ ಎಂಬುದಾಗಿ ಎಲ್ಲರಿಗೂ ಕೂಡ ಅರಿವಿತ್ತು. 이것은 율법이 주어지기 전에 이미 의롭다함을 믿음으로 받은 사람이다. ಆತನು ಧರ್ಮಶಾಸ್ತ್ರಕ್ಕೆ ಮುಂಚೆ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟಂತಹ ವ್ಯಕ್ತಿ. 율법이 있기 전에 믿음으로 의롭다함을 받은 사람이다. ಯಾಕಂದ್ರೆ ಧರ್ಮಶಾಸ್ತ್ರವು ಬರುವುದಕ್ಕಿಂತ ಮುಂಚೆಯೇ ಆತನು ನೀತಿವಂತನಾಗಿ ಮಾರ್ಪಟ್ಟಿದ್ದಾನೆ. 이 아브라함의 이야기를 하면서 복음을 정언하는 것입니다. ಈ ಅಬ್ರಹಾಮನ ವಿಷಯವನ್ನ ತಿಳಿಸುವುದರ ಮೂಲಕವಾಗಿ ಆತನು ಸುವಾರ್ತೆಯನ್ನ ತಿಳಿಸ್ತಾ ಇದ್ದಾರೆ. 사도 바울이 전한 복음, 믿음으로 의롭게 된다는 것을 증명한 것입니다. ಅಪೊಸ್ತಲನಾದ ಪೌಲನು ತಿಳಿಸ್ತಾ ಇರುವಂತಹ ಒಂದು ಬೋಧನೆ ಹೌದು ಈ ರೀತಿಯಲ್ಲಿ ಸರಿಯಾಗಿದೆ ನಮ್ಮದು ನಿಮ್ಮದು ಎಂಬುದಾಗಿ ಆತನು ವಿವರಿಸಿದ್ದಾರೆ. 이 내용까지 우리가 갈라디아서에서 공부를 했습니다. ಈ ವಿಷಯಗಳನ್ನೇ ನಾವು ಮುಖ್ಯವಾಗಿ ಈ ಒಂದು ಪುಸ್ತಕದಲ್ಲಿ ನೆನಪಿಡಬೇಕಾಗಿರುವಂತದ್ದು. 그래서 오늘은 아브라함의 믿음이 어떤 것이냐? ಇವತ್ತು ಹಾಗಾದ್ರೆ ಅಬ್ರಹಾಮನ ನಂಬಿಕೆ ಎಂತದ್ದು? 아브라함의 믿음을 설명하는 로마서를 좀 보려고 합니다. ಅಬ್ರಹಾಮನ ಕುರಿತು ವಿವರಿಸುವಂತಹ ರೋಮ ಪುಸ್ತಕದಲ್ಲಿರುವಂತಹ ಒಂದು ಅಧ್ಯಾಯವನ್ನು ಕೂಡ ನಾವು ಇವತ್ತು ಧ್ಯಾನಿಸೋಣ. 로마서 4장의 말씀이 아브라함의 믿음에 관한 말씀입니다. ರೋಮಾಪುರದವರಿಗೆ 4ನೇ ಅಧ್ಯಾಯ ಅಬ್ರಹಾಮನ ನಂಬಿಕೆಯ ಕುರಿತು ವಿವರಿಸಲ್ಪಡುತ್ತದೆ. 1절부터 읽습니다. 1. 그런즉 육신으로 우리 조상인 아브라함이 무엇을 얻었다 하리요? ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತೃವಾಗಿರುವ ಅಬ್ರಹಾಮನು ಏನು ಪಡೆದುಕೊಂಡನೆಂದು ಹೇಳಬೇಕು. 2절 만일 아브라함이 행위로서 의롭다 하심을 받았으면 자랑할 것이 있으려니와 하나님 앞에서는 없느니라. 2. ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. 성경이 무엇을 말하느냐? 아브라함이 하나님을 믿음에 그것이 그에게 의로 여겨진 바 되었느니라. ಸತ್ಯವೇದವು ಆತನ ನಂಬಿಕೆಯ ಕುರಿತು ವಿವರಿಸುವಂತದ್ದಾಗಿದೆ. 4절 일하는 자에게는 그 삭시 은혜로 여겨지지 아니하고 보수로 여겨지거니와. ಇದರ ವಿಷಯವಾಗಿ ಶಾಸ್ತ್ರ ಹೇಳುವುದನ್ನು ಆಲೋಚಿಸಿರಿ ಎಂಬುದಾಗಿ ತಿಳಿಯಪಡಿಸ. 5절 일을 아니할지라도 경건하지 아니한 자를 의롭다 하시는 이를 믿는 자에게는 그의 믿음을 의로 여겨지나니. 4-5 ಕೆಲಸ ಮಾಡಿದಂತವನಿಗೆ ಬರುವ ಕೂಲಿಯು ದಯೆಯಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಆದರೆ ಅವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿ ಪಾಪಾತ್ಮನ ನೀತಿವಂತರೆಂದು ನಿರ್ಣಯಿಸಲ್ವ ಆತನಿಗೆ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. 6절에서 8절까지 한꺼번에 읽습니다. 6-8 일한 것이 없이 하나님께 의로 여기심을 받는 사람의 복에 대하여 다윗이 말한 바 불법이 사함을 받고 죄가 가려짐을 받는 사람들은 복이 있고 주께서 그 죄를 인정하지 아니하실 사람은 복이 있도다 함과 같으니라. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು.
ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. 그런즉 9절 그런즉 이 복이 할례자에게냐 혹은 무할례자에게도냐 무릇 우리가 말하기를 아브라함에게는 그 믿음이 의로 여겨졌다 하노라. 9 ಈ ಶುಭವಚನವು ಸುನ್ನತಿ ಇದ್ದವರಿಗೆ ಮಾತ್ರವೋ ಸುನ್ನತಿ ಇಲ್ಲದವರಿಗೆ ಸಹ ಆಗುತ್ತದೋ ನೋಡೋಣ. ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತೆಂಬುದಾಗಿ ಹೇಳುತ್ತೇವಲ್ಲ. 10절 그런즉 그것이 어떻게 여겨졌느냐 할례시냐 무할례시냐 할례시가 아니요 무할례시니라. 10ನೇ ವಚನ ಅದು ಯಾವಾಗ ಎಣಿಸಲ್ಪಟ್ಟಿತು? ಅವನಿಗೆ ಸುನ್ನತಿ ಆದ ಮೇಲೆಯೋ ಸುನ್ನತಿ ಆಗುವುದಕ್ಕೆ ಮೊದಲೋ ಸುನ್ನತಿ ಆದ ಮೇಲೆ ಅಲ್ಲ ಸುನ್ನತಿ ಆಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತು. 11절 그가 할례의 표를 받은 것은 할례를 받지 않았을 때에 믿음으로 된 의를 인친 것이니 이는 무할례자로서 믿는 모든 자의 조상이 되어 그들도 의로 여기심을 얻게 하려 하심이라. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನು. ಇದು ಸುನ್ನತಿ ಆಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆಯಾಗಿತ್ತು. ಹೀಗಿರುವುದರಿಂದ ಅವನು ನಂಬುವರೆಲ್ಲರಿಗೂ ಅವರು ಸುನ್ನತಿ ಇಲ್ಲದವರಾದಾಗ್ಯೂ ಮೂಲ ತಂದೆಯಾದನು ಅವರು ನೀತಿವಂತರೆಂದು ಎಣಿಸಲ್ಪಟ್ಟವರು. 12절 또한 할례자의 조상이 되었나니 곧 할례 받을 자에게뿐 아니라 우리 조상 아브라함이 무할례시에 가졌던 믿음의 자치를 따르는 자에게도 그러하니라. ಇದಲ್ಲದೆ ಸುನ್ನತಿಯವರಲ್ಲಿ ಯಾರ್ಯಾರು ಸುನ್ನತಿ ಹೊಂದಿದ್ದಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲ ತಂದೆಯಾಗಿದ್ದಾನೆ. 13절 아브라함이나 그 후손에게 세상의 상속자가 되리라고 하신 언약은 율법으로 말미암은 것이 아니요 오직 믿음의 의로 말미암은 것이니라. ನೀನು ಲೋಕಕ್ಕೆ ಬಾಧ್ಯನಾಗಿವೆ ಎಂಬ ವಾಗ್ದಾನವು ಸಹ ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. 14절 만일 율법에 속한 자들이 상속자이면 믿음은 헛것이 되고 약속은 파기되었느니라. 14 ಧರ್ಮಶಾಸ್ತ್ರ ಬಾಧ್ಯವಾಗಿದ್ದರೆ ನಂಬಿಕೆ ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. 15절 율법은 진노를 이루게 하나니 율법이 없는 곳에는 범법도 없느니라. 15 ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂತದ್ದು, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಇಲ್ಲ. 16절 그러므로 상속자가 되는 그것이 은혜에 속하기 위하여 믿음으로 되나니 이는 그 약속을 그 모든 후손에게 굳게 하려 하심이라. 율법에 속한 자에게 뿐만 아니라 아브라함의 믿음에 속한 자에게도 그러하니 아브라함은 우리 모든 사람의 조상이라. 16 ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂತ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. 자, 요 16절까지가 아브라함이 믿음으로 의롭게 된 것에 대해서 설명하는 내용입니다. 16ನೇ ವಚನದ ತನಕ ಆತನಲ್ಲಿದ್ದಂತ ನಂಬಿಕೆಯ ಕುರಿತು ತಿಳಿಸಲ್ಪಟ್ಟಂತದ್ದನ್ನ ಕಾಣ್ತೇವೆ. 아브라함이 믿음으로 의롭게 됐다는 말은 창세기 15장의 말씀에 있습니다. ಹಾಗೆಯೇ ಅಬ್ರಾಮನಲ್ಲಿದ್ದಂತಹ ನಂಬಿಕೆ ಎಂತದ್ದೆಂಬುದಾಗಿ ಕೂಡ ವಿವರಿಸುತ್ತಾ ಜೆನೆಸಿಸ್ ಚಾಪ್ಟರ್ 15 ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಕೂಡ ಅದರ ಕುರಿತು ನಂಬಿಕೆಯ ಕುರಿತು ಕೂಡ ನಾವು ಕೆಲವು ವಿಷಯ ನೋಡಬಹುದು. 하나님께서 이스라엘 백성들에게 율법을 주신 것은 after 430 years 430년 후에 율법을 주셨습니다. ಹಾಗೆಯೇ ಧರ್ಮಶಾಸ್ತ್ರವು ಈತನು ಆರಿಸಲ್ಪಡೋದಕ್ಕಿಂತ ಮುಂಚೆ ಅಥವಾ ಈತನ ನೀತಿವಂತರಿಂದ ಕರೆಯಲ್ಪಡೋದಕ್ಕಿಂತ ಮುಂಚೆ ಇರಲಿಲ್ಲ. ತದ್ ನಂತರ ಬಂದಂತದ್ದು 430 years ನಂತರ ಧರ್ಮಶಾಸ್ತ್ರ ಅವರ ಕೈಗೆ ಕೊಡಲ್ಪಟ್ಟಿತು. 아브라함이 할례를 받은 것은 언제 받았습니까? ಅಬ್ರಹಾಮನು ಸುನ್ನತಿ ಪಡೆದುಕೊಂಡದ್ದು ಯಾವಾಗ? 창세기
17장에서 아브라함에게 할례를 하라고 하나님 말씀하셨습니다. ಆದಿಕಾಂಡ 17ನೇ ಅಧ್ಯಾಯದ ನಂತರ ನಾವು ನೋಡುತ್ತೇವೆ ಸುನ್ನತಿ ಕುರಿತು ತಿಳಿಸಲ್ಪಡುವಂತದ್ದನ್ನು ಕೂಡ. 창세기 15장에서는 아브라함이 믿음으로 하나님이 의롭다고 하셨고, ಆದರೆ 15ನೇ ಅಧ್ಯಾಯದಲ್ಲೇನೆ ಅಬ್ರಾಹ್ಮನ ಕುರಿತು ನಂಬಿಗಸ್ತನು ಎಂಬುದಾಗಿ ಕರೆಯಲ್ಪಡುವುದನ್ನು ನೋಡ್ತೇವೆ. 그 의롭다함을 여김을 받은 아브라함에게 창세기 17장에서 할례를 행하라고 말씀을 하셨습니다. ನಂಬಿಕೆಯ ಮೂಲಕವಾಗಿ ಈಗಾಗಲೇ ನಂಬಿಕೆಯ ಪಿತಾಮಹ ಎಂಬುದಾಗಿ ಕರೆಯಲ್ಪಟ್ಟಂತ ಅಬ್ರಹಾಮನಿಗೆ 17ನೇ ಅಧ್ಯಾಯ ನಂತರ ನೀನು ಸುನ್ನತಿಯನ್ನು ಕೂಡ ಮಾಡಿಸಿಕೊ ಎಂಬುದಾಗಿ ತಿಳಿಸುವುದನ್ನ ಕಾಣುತ್ತೇವೆ. 그리고 430년 후에 아브라함의 후손들에게 율법을 주셨습니다. ಹಾಗಾಗಿಯೇ ತದನಂತರ ಅಂದ್ರೆ 430 ವರ್ಷಗಳ ನಂತರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿರುವಂತದ್ದನ್ನು ನೋಡ್ತೇವೆ. 그래서 사도 바울은 로마서에서 이렇게 말하고 있습니다. ಹಾಗಾಗಿ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಇದರಲ್ಲಿ ಈ ರೀತಿಯಲ್ಲಿ ಬರೀತಾ ಇದ್ದಾರೆ. 로마서 방금 읽은 4장 2절에 보면요. ಈಗಾಗಲೇ ನಾವು ಓದಂತ ರೋಮಪುರದವರಿಗೆ 4ನೇ ಅಧ್ಯಾಯದಲ್ಲಿ 2ನೇ ವಚನ ನೋಡುವಾಗ 아브라함이 행위로서 의롭다 하심을 받은 것이 아니다라고 말하고 있습니다. ವಸ್ತು ಅಲ್ಲಿ ನಾವು ನೋಡ್ತೇವೆ ಅಬ್ರಾಹ್ಮನ ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದಿಲ್ಲ. 다시 말하면은 율법을 지킴으로써 의롭다함을 여김을 받은 것이 아니라고 말하고 있다는 겁니다. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದರ ಮೂಲಕವಾಗಿ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟಿಲ್ಲ. 왜냐하면 그때는 율법이라는 게 없었기 때문입니다. ಯಾಕಂದ್ರೆ ಆ ಸಂದರ್ಭದಲ್ಲಿ ಧರ್ಮಶಾಸ್ತ್ರವು ಇರಲಿಲ್ಲ. 그러면 무엇으로 아브라함이 의롭다함을 얻었느냐라는 것을 3절에서 설명하고 있습니다. ಹಾಗಾದ್ರೆ ಅಬ್ರಹಾಮನು ಹೇಗೆ ಯಾವುದರಿಂದ ನಂಬಿಕೆಗೆ ಪಿತಾಮಹ ಎಂಬುದಾಗಿ ಕರೆಯಲ್ಪಟ್ಟನು? 성경이 무엇을 말하느냐? 아브라함이 하나님을 믿음에 그것이 그에게 의로 여겨진 바 되었느니라. 3ನೇ ವಚನದಲ್ಲಿ ಹೇಗೆ ಆತನು ನಂಬಿಕೆಗೆ ಪಿತಾಮಹ ಎಂಬುದಾಗಿ ಕರೆಯಲ್ಪಟ್ಟನು ಅಥವಾ ನಂಬಿಗಸ್ತನೆಂಬ ಕರೆಯಲ್ಪಟ್ಟನು ಅಂತ ನೋಡ್ತೇವೆ. 하나님을 믿었기 때문에 의로 여겨진 바 되었다는 것입니다. ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು 3ನೇ ವಚನದಲ್ಲಿ ನೋಡ್ತೇವೆ. 하나님의 무엇을 믿었습니까? ದೇವರಲ್ಲಿ ಹೇಗೆ ಯಾವ ವಿಷಯದಲ್ಲಿ ನಂಬಿದ್ದನು? 하나님께서 약속하신 말씀을 믿은 거예요. ದೇವರು ವಾಗ್ದಾನ ಮಾಡಿದಂತಹ ಮಾತುಗಳನ್ನ ನಂಬಿದ್ದನು. 하나님을 믿었기 때문에 하나님의 약속하신 말씀도 믿은 거예요. ದೇವರ ಮೇಲೆ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿ ದೇವರು ವಾಗ್ದಾನಗಳ ಮೇಲೆ ಕೂಡ ನಂಬಿಕೆ ಇಟ್ಟಿದ್ದನು. 그래서 하나님께서는 아브라함에게 의로 여겨주시는 것입니다. ಹಾಗಾಗಿಯೇ ಆತನಿಗೆ ನೀತಿವಂತನು ಎಂಬುದಾಗಿ ಪಟ್ಟ. 이것이 하나님의 은혜라고 그러는 것입니다. ಇದು ದೇವರ ಕೃಪೆ. 아무것도 행한 일도 없이 믿음으로만 의롭다고 여겨졌기 때문에 ಆತನು ಇನ್ನೇನೋ ದೊಡ್ಡ ದೊಡ್ಡ ಸಾಧನೆಗಳನ್ನೆಲ್ಲ ಮಾಡಿಲ್ಲ. 이것이 하나님의 은혜라는 것입니다. ಇದು ದೇವರ ಕೃಪೆ. 그것을 4절에서 설명하고 있습니다. ಇದು 4ನೇ ವಚನದಿಂದ ಕೂಡ ತಿಳಿಸ್ತಾ ಇದೆ. 일하는 자에게는 그 삭시 은혜로 여겨지지 아니하고 보수로 여겨지거니와 5절에 일을 아니할지라도 경건하지 아니한 자를 의롭다 하시는 이를 믿는 자에게는 그의 믿음을 의로 여기시나니. Chapter 4 verse 4 and 5. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯೆಯಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. 여러분, 일을 하면 삭스를 받죠. 웨이지제를 받죠. ಸಹೋದರ ಸಹೋದರಿಯರೇ, ಕೂಲಿ ಮಾಡಿದ್ರೆ ಅದಕ್ಕೆ ತಕ್ಕ ಸಂಬಳ ಸಿಗುತ್ತಲ್ವಾ? 그것은
보수입니다. 받는 리워드입니다. 당연한 것입니다. ಅದು ನಮಗೆ ಸಲ್ಲತಕ್ಕದ್ದೇ. 내가 일을 했기 때문에 돈을 받는 거예요. ನಾನು ಕೆಲಸ ಮಾಡಿದ್ರೆ ಅದಕ್ಕೆ ಕೂಲಿ ಸಿಗುತ್ತೆ. 그러니까 돈을 주는 사람한테 은혜로 주는 것이다라고 생각을 안 하는 거죠. ಹಾಗಾಗಿ ನಾನು ಕೂಲಿ ಮಾಡೋದ್ರಿಂದ ಅವ್ರು ಸಂಬಳ ಕೊಟ್ಟಿದ್ದಾರೆ ಬಿಡು, ಅದೇನ್ ದೊಡ್ಡ ಕಾರ್ಯ ಅಲ್ಲ ಅಂತೇಳಿ ನೆನೆಸ್ತೀವಿ. 오히려 돈을 안 주면은 왜 돈을 안 주느냐라고 말할 것입니다. ಒಂದ್ ವೇಳೆ ಕೂಲಿ ಕೊಟ್ಟಿಲ್ಲ ಅಂತಂದ್ರೂ ನಾವು ಕೇಳ್ತೀವಿ, ಓ ಯಾಕೆ ನಮ್ಗೆ ಕೂಲಿ ಕೊಟ್ಟಿಲ್ಲ? 내가 일을 이만큼 했는데 왜 돈을 안 주느냐라고 말할 것입니다. ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಲ್ವಾ, ನನಗೆ ಯಾಕೆ ಕೂಲಿ ಕೊಟ್ಟಿಲ್ಲ ಅಂತ ಕೇಳ್ತೀವಿ. 그것이 보수이기 때문입니다. ಯಾಕಂದ್ರೆ ಅದು ಸಲ್ಲತಕ್ಕದ್ದೇ. 그것이 영어 성경에서는 데트라고 말하고 있습니다. 데트. 보수라는 겁니다. ಇಂಗ್ಲಿಷ್ ಬೈಬಲ್ ಅಲ್ಲಿ ಕೂಡ ನಾವು ನೋಡ್ತೇವೆ, ಅದು ಸಲ್ಲತಕ್ಕದ್ದೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 그러니까 일을 시킨 사람은 일을 한 사람에게 빚이 있다는 것입니다. ಹಾಗಾಗಿ ಕೆಲಸ ಮಾಡುವಂತವರಿಗೆ ತಕ್ಕ ಪ್ರತಿಫಲ ಸಿಗುವಂತದ್ದಾಗಿದೆ. 일을 한 사람은 일을 시킨 사람에게 당연히 돈을 달라고 말하는 것입니다. ಕೆಲಸ ಮಾಡುವಂತವರು ಕೆಲಸ ಮಾಡಿಸಿಕೊಂಡವರಿಗೆ ಸಂಬಳವನ್ನ ಕೊಡು ಅಥವಾ ಕೂಲಿಯನ್ನ ಕೊಡು ಎಂಬುದಾಗಿ ಕೇಳುತ್ತಾರೆ. 그것은 은혜가 아니고 보수라는 것입니다. ಅದು ಕೂಲಿ ಅಲ್ಲ, ಅದು ಸಲ್ಲತಕ್ಕದ್ದೇ ಆಗಿದೆ. 5절을 보면요. 5ನೇ ವಚನ ನೋಡೋಣ. 일을 아니했는데도 보수를 준다면은 그것은 돈을 준다면은 그것은 은혜인 것이죠. ಇದು ಕೆಲಸ ಮಾಡಿದಂತವರಿಗೆ ಸಿಗುವಂತದ್ದು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಯಾರು ಕೆಲಸ ಮಾಡಿದ್ರೆ ಅವರಿಗೆ ಸಂಬಳ ಸಿಗುತ್ತೆ. 일을 하지 않았는데 돈을 준다면은 감사한 일이죠. ಒಂದು ವೇಳೆ ಕೆಲಸ ಕೂಡ ಮಾಡಿಲ್ಲ ಆದ್ರೂ ಸಂಬಳ ಸಿಕ್ಕಿದೆ ಅಂದ್ರೆ ಅದು ಕೃತಜ್ಞತೆಯಿಂದ ಅಲ್ವಾ? 안 줘도 되는 것인데 준 것이니까 받은 사람이 감사할 일이잖아요. ಒಂದು ವೇಳೆ ಈತ ಕೆಲಸ ಕೂಡ ಮಾಡಿಲ್ಲ ಆದ್ರೂ ಕೆಲಸ ಮಾಡದೇ ಇದ್ರೂ ಸಂಬಳ ಬರ್ತಾ ಇದೆ ಅಂದ್ರೆ ಅದು ಕೃಪೆಯಿಂದ ಅಥವಾ ಒಂದು ಕೃತಜ್ಞತೆ ಇರಬೇಕಲ್ವಾ? 그것을 은혜, 그레이스라고 말하는 겁니다. ಅದು ಗ್ರೇಸ್ ಎಂಬುದಾಗಿ ಅಥವಾ ಕೃಪೆ ಎಂಬುದಾಗಿ ಕರೀತೀವಿ. ಆ ರೀತಿಯಲ್ಲಿ ಪಡ್ಕೊಂಡ್ರೆ. 그리고 의롭다 하는 것도 마찬가지라는 겁니다. ಅದೇ ರೀತಿಯಲ್ಲಿ ನೀತಿವಂತಿಕೆ ಅನ್ನುವಂಥದ್ದು ಕೂಡ ಹಾಗೆಯೇ. 율법을 다 지켜야 되는데 그렇지 못한데도 불구하고 하나님께서 의롭다고 인정을 하신 것입니다. ಒಮ್ಮೆ ಯೋಚನೆ ಮಾಡಿ, ಹಾಗೆಯೇ ಧರ್ಮಶಾಸ್ತ್ರವನ್ನೆಲ್ಲ ಪಾಲನೆ ಮಾಡಿದ್ರೆ ಮಾತ್ರ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. ಆದ್ರೆ ಪಾಲನೆ ಮಾಡದೇ ಇದ್ರೂ ನೀತಿವಂತರಾಗ್ತಾ ಇದ್ದೀವಿ. ಕಾರಣ ಕೃಪೆ. Not by deed, but by faith. 행위가 아니고 믿음으로 의롭다고 여겨주신 것입니다. ಆಮೇನ್. ಪುಣ್ಯ ಕ್ರಿಯೆಗಳಿಂದ ಅಲ್ಲ, ದೇವರ ಕೃಪೆಯಿಂದಲೇ ಎಂಬುದಾಗಿ ಎಲ್ಲ ಕೈಗಳನ್ನೆತ್ತಿ ದೇವರು ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್. 이것을 5절에 이렇게 말하고 있습니다. ಹಾಗಾಗಿ 5ನೇ ವಚನದಲ್ಲಿ ಕೂಡ ತಿಳಿಸ್ತಾ ಇದೆ. 일을 아니할지라도 경건하지 아니하는 자를 의롭다 하시는 이를 믿는 자에게는 그의 믿음을 의로 여기시나니. ಪಾಪಾತ್ಮ ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. 그래서 다윗은 이것을 복이라고 말하는 거예요. ದಾವೀದನು ಕೂಡ ವಿಷಯದಲ್ಲಿ ಕೂಡ ಇಲ್ಲಿ ಮುಖ್ಯವಾದ ಅಂಶವನ್ನು ನಾವು ಕಲಿಬಹುದು. 6절에서 8절을 다시 읽어봅니다. 6ರಿಂದ ಓದ್ತೀನಿ. 일한 것이 없이 하나님께 의로 여기심을 받는 사람의 복에 대하여 다윗이 이렇게 말했다는 것입니다. ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ
ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. 7절 8절을 읽습니다. 7-8 불법이 사함을 받고 죄가 가려짐을 받는 사람들은 복이 있고 주께서 그 죄를 인정하지 아니하실 사람은 복이 있도다 함과 같으니라. ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. 그러니까 죄가 있는데도 죄를 용서해 주시고 ಪಾಪಗಳು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಅವನೇ ಧನ್ಯನು. 죄인이 아닌 것 같이 하나님께서 의인으로 삼아주셨다는 것입니다. 인정해 주셨다는 거예요. 예. ನಾವೆಲ್ಲ ಪಾಪಿಗಳಾಗಿದ್ರೂ ಕೂಡ ನಮ್ಮ ನೀತಿವಂತರಾಗಿ ಮಾಡಿದ್ದಾರೆ ಅಂದ್ರೆ ಅದು ಕೃಪೆ ಅಲ್ವಾ. 죄가 있는데도 불구하고 죄의 벌을 받지 않고 하나님께서 용서해 주시고 의인으로 삼아주셨다는 겁니다. ನಾವು ನೋಡಿ, ನಾವು ಪಾಪಿಗಳಾಗಿದ್ರೂ ಕೂಡ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ನಮ್ಮನ್ನ ಕರೆದು ನಮ್ಮನ್ನ ನೀತಿವಂತರ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಅದು ದೇವರ ಕೃಪೆ ಅಲ್ವಾ. ಆಮೇನ್. 야, 너는 죄인이야. 그러므로 너는 벌을 받아야 돼. 이렇게 말하지 않으셨다는 것입니다. ದೇವ್ರು ನಮ್ಗೆ ಈ ರೀತಿಯಲ್ಲಿ ಹೇಳಲಿಲ್ಲ, ನೀನ್ ತಪ್ಪು ಮಾಡಿದ್ಯಾ, ನೀನ್ ಪಾಪವನ್ನ ಮಾಡಿದ್ಯಾ, ನೀನ್ ಶಿಕ್ಷೆಗೆ ಅರ್ಹನು, ಶಿಕ್ಷೆಗೆ ಒಳಪಡಬೇಕು ಎಂಬುದಾಗಿ ಹೇಳಲಿಲ್ಲ. 그런데도 하나님께서 죄를 용서해 주시고 의인으로 삼아 주셨다는 것입니다. 이것이 복이라는 것입니다. ನಾವು ಪಾಪದಲ್ಲಿದ್ದಾಗಲೂ ಕೂಡ ನಮ್ಮ ಮೇಲೆ ಆತನ ಪ್ರೀತಿ ಇಟ್ಟಿರುವಂತದ್ದು ಎಷ್ಟೋ ನಾವು ಧನ್ಯರಲ್ವಾ. 우리가 가장 감사해야 될 일은 바로 이것입니다. ನಾವು ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರುವಂತದ್ದು ನಾವು ಪಾಪಿಗಳಾಗಿದ್ರು ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಕ್ಕಾಗಿ ಕರಗಳೆತ್ತಿದವರು ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. 우리 모두는 죄인이었습니다. ನಾವೆಲ್ಲರೂ ಪಾಪಿಗಳಾಗಿದ್ದೀವಿ. 그런데 하나님을 믿음으로, 예수 그리스도를 믿음으로 우리를 의롭다고 인정해 주신 것입니다. ಈ ರೀತಿಯಲ್ಲಿ ನಮಗೆ ಒಂದು ನೀತಿವಂತಿಕೆಯ ಸ್ಥಾನವನ್ನ, ನಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿ ನಮ್ಮನ್ನ ಒಂದು ಬಾಧ್ಯರನ್ನಾಗಿ ಮಾಡಿದ್ದಾರೆ. 지금도 우리는 죄를 짓고 있는 사람들입니다. ಈಗಲೂ ಕೂಡ ನಾವು ಪಾಪವನ್ನ ಮಾಡ್ಕೊಂಡೇ ಬರ್ತಾ ಇದೀವಿ, ಪಾಪದಲ್ಲೇ ಇರುವಂತವರಾಗಿದ್ದೀವಿ. 그런데도 하나님께서 약속하신 대로 의의 사람이라고 인정을 해주고 계신다는 겁니다. ನಮಗೆ ತಿಳಿದು ತಿಳಿಯದೆ ಮಾಡಿದಂತ ಪಾಪಗಳನ್ನು ಕೂಡ ಕ್ಷಮಿಸ್ತಾ ನಮಗೆ ವಾಗ್ದಾನ ಮಾಡಿದ್ನಲ್ಲ, ಆ ಒಂದು ಪ್ರಾಮಿಸ್ಗೋಸ್ಕರವಾಗಿ ಆತ ನಮಗೆ ರಕ್ಷಣೆಯನ್ನ ನೀಡಿದ್ದಾರೆ. 이것은 우리에게는 큰 복입니다. ಇದು ಈ ರಕ್ಷಣೆಯ ಭಾಗ್ಯ ನಮಗೆ ಸಿಕ್ಕಿರುವಂತದ್ದು ದೊಡ್ಡ ಒಂದು ಕೃಪೆಯಾಗಿದೆ. 이다음부터 하나님께서 주실 복을 받을 수 있는 퀄리파이를 가지고 있는 것입니다. 퀄리피케이션. ಪರಲೋಕ ರಾಜ್ಯದಲ್ಲಿ ಸೇರ್ಲಿಕ್ಕೆ ನಾವು ಧನ್ಯರಾಗಿದ್ದೇವೆ, ಬಾಧ್ಯರಾಗಿದ್ದೇವೆ. ಇದು ವಿಶೇಷವಾಗಿ ಒಂದು ನಾವು ಕ್ವಾಲಿಫಿಕೇಶನ್ ಪಡ್ಕೊಂಡ ರೀತಿಯಲ್ಲಿ. 이것이 하나님 자녀의 권세라는 겁니다. ನಾವು ದೇವರ ಸ್ವಕೀಯ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವೆ. 요한복음 1장 12절에 이런 말씀이 있죠. ಯೋಹಾನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, 영접하는 자, 곧 그 이름을 믿는 자들에게는 하나님의 자녀가 되는 권세를 주셨으니. ನಾವು 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 그 이름을 믿는 자들에게는 하나님의 자녀가 되는 권세를 줬다는 것입니다. ಯಾರೆಲ್ಲ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. The right of God's children. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೇನ್. 이것이 모든 복을 받을 수 있는 자격이라는 것입니다. ಇಂತಹ ಒಂದು ನಂಬಿಕೆಯಲ್ಲಿ ನಾವಿದ್ದೇವೆ ಅನ್ನುವಂತಹ ಕೃತಜ್ಞತೆ ಉಳ್ಳವರಾಗಿ ನಾವಿರಬೇಕು. ಆಮೇನ್. 율법을 지킴으로 그렇게 되는 것입니까? ಧರ್ಮಶಾಸ್ತ್ರವನ್ನು ಪಾಲನೆ ಮಾಡೋದ್ರಿಂದ ನಾವು ಈ ರೀತಿಯಲ್ಲಿ ನೀತಿವಂತರಿಂದ ನಿರ್ಣಯಿಸಲ್ಪಡಕ್ಕೆ ಸಾಧ್ಯನಾ? 영접하는 자, 곧 그 이름을 믿는 자들에게 그렇다는 것입니다.
ನೀನು ಏನೋ ಪುಣ್ಯಕ್ರಿಯೆಗಳು ಮಾಡೋದ್ರ ಮೂಲಕವಾಗಿ ಅಲ್ಲ, ನಂಬಿಕೆಯಿಂದಲೇ. 예수 그리스도를 마음에 영접하고 예수 그리스도를 믿는 자들에게 그렇다는 것입니다. ಆ ರೀತಿಯಲ್ಲಿ ನಂಬುವಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೆಸರಿನ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬರು ನೀತಿವಂತರಾಗುವಂತಹ ಬಾಧ್ಯತೆ ಹೊಂದಿದ್ದಾರೆ. 제대로 벌을 주지 않고 죄를 용서해 주시고 하나님의 자녀가 되는 the right 권세를 주셨다는 겁니다. ಆಮೇಲೆ ನಾವು ವಿಶೇಷವಾಗಿ ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ, ನೀತಿವಂತರಾಗಿದ್ದೇವೆ, ಹಾಗೆ ದೇವರ ಮಕ್ಕಳನ್ನಾಗಿ ಕೂಡ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಕರೆಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್ ಆಮೇನ್. 이것이 가장 중요한 복이고 ಇದು ನಿಜವಾಗಲೂ ನಮಗೆ ಪ್ರೇರೇಪಣೆಯ ಮುಖ್ಯವಾದಂತಹ ಅಂಶವಾಗಿದೆ. 또 모든 복을 받을 수 있는 제일 첫 번째 복입니다. ಈ ಅಂಶವನ್ನ ನಾವು ಅರಿತಿರಲೇಬೇಕಾಗಿದೆ, ಅತಿ ಮುಖ್ಯವಾಗಿ. 자, 9절을 읽어봅니다. verse 9. 그런즉 이 복이 할례자이겠냐 혹은 무할례자이겠느냐 무릇 우리가 말하기를 아브라함에게는 그 믿음이 의로 여겨졌다 하노라. ಈ ಶುಭವಚನವು ಸುನ್ನತೆ ಇದ್ದವರಿಗೆ ಮಾತ್ರವೋ ಸುನ್ನತೆ ಇಲ್ಲದವರಿಗೆ ಸಹ ಆಗುತ್ತದೋ ನೋಡೋಣ. ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದಾಗಿ ಹೇಳುತ್ತೇವಲ್ಲ. 아브라함이 할례를 받았기 때문에 의롭다함을 여김을 받았습니까? ಇಲ್ಲಿ ಅಬ್ರಹಾಮನು ಸುನ್ನತೆ ಪಡ್ಕೊಂಡಿರುವುದರಿಂದ ನೀತಿವಂತನೆಂಬುದಾಗಿ ಕರೆಯಲ್ಪಟ್ನ? 그렇지 않죠. ಅಲ್ಲ. 아브라함이 할례를 받기 이전에 의롭다함을 얻은 것입니다. ಅಬ್ರಹಾಮನು ನೀತಿವಂತನೆಂಬುದಾಗಿ ಕರೆಯಲ್ಪಡುವುದು ಮೊದಲೇ ಕರೆಯಲ್ಪಟ್ಟನು, ನಂತರ ಧರ್ಮಶಾಸ್ತ್ರವು ಕೂಡ ಸಿಕ್ತು. 그러면 무엇으로 의롭다고 인정을 해주셨습니까? ಹಾಗಾದ್ರೆ ಅವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾದ್ರೂ ಹೇಗೆ, ಯಾವುದರಿಂದ? 하나님을 믿었기 때문에 의롭다고 인정을 해주신 것입니다. ದೇವರ ಮೇಲೆ ತನಗಿದ್ದಂತಹ ಒಂದು ನಂಬಿಕೆಯ ಮೂಲಕವಾಗಿಯೇ. 그러므로 할례를 받지 않은 거라 이것이 의롭다함을 인정받는 조건이 되는 것이 아니라는 것입니다. ಹಾಗಾಗಿ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿಯೋ ಸುನ್ನತಿಯ ಮೂಲಕವಾಗಿಯೋ ಆತನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿಲ್ಲ, ಬದಲಿಗೆ ಆತನ ನಂಬಿಕೆಯಿಂದಲೇ. 10절에도 그렇게 말하고 있잖아요. ಅದೇ ರೀತಿಯಲ್ಲಿ ಅನೇಕ ಸ್ಥಳಗಳಲ್ಲಿ ಓದಿದ್ದೀವಲ್ವಾ. 그런즉 의롭다고 여겨진 것이 어떻게 여겨졌느냐? 할례했기 때문이냐? ಹಾಗಾದ್ರೆ ಅವನು ನೀತಿವಂತನೆಂಬುದಾಗಿ ಎಣಿಸಿದ್ದು ಅದು ಯಾವಾಗ ಎಣಿಸಲ್ಪಟ್ಟಿತ್ತು? ಅವನಿಗೆ ಸುನ್ನತಿ ಆದ ಮೇಲೆಯೋ, ಸುನ್ನತಿ ಆಗುವುದಕ್ಕೆ ಮೊದಲು, ಸುನ್ನತಿ ಆದ ಮೇಲೆ ಅಲ್ಲ. 할례했기 때문이 아니라는 것입니다. ಇಲ್ಲಿ ನೋಡ್ತಾ ಇದ್ದೇವೆ, ಸುನ್ನತಿ ಆಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತು. 할례 받기 이전에 어렵다함을 여김을 받은 거예요. ಇಲ್ಲಿ ನೋಡಿ 10ನೇ ವಚನ ಸರಿಯಾದ ರೀತಿಯಲ್ಲಿ ಹೇಳ್ತದೆ, ಸುನ್ನತಿ ಆಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತು. 그러면 할례는 무엇이냐? ಹಾಗಾದ್ರೆ ಸುನ್ನತಿ ಅಂದ್ರೆ ಏನು? 하나님의 백성의 표시입니다. ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿದ್ದಂತಹ ಒಂದು ಕಾರ್ಯದ ಕುರಿತು ನಾವು ನೋಡುವಾಗ 아브라함이 그 할례를 받은 것은 의롭다함을 여김을 받은 이후에 하나님께서 할례를 하라고 했습니다. ಈತನು ಯಾವಾಗ ನಂಬಿಕೆಯ ಪಿತಾಮಹನೆಂಬುದಾಗಿ ಕರೆಯಲ್ಪಟ್ಟಿದ್ದನೋ ಅಥವಾ ನಂಬಿಕೆ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟಿದ್ದನೋ ತದನಂತರವೇ ಅನೇಕ ಕಾರ್ಯಗಳನ್ನು ತಿಳಿಸುವುದು ಕೂಡ ನೋಡ್ತೇವೆ. 의롭다함을 여김을 받아야 하나님의 백성이 되고, ಆದ್ರೆ ಮುಖ್ಯವಾಗಿ ನಂಬಿಕೆಯಿಂದಲೇ ನೀತಿವಂತನೆಂಬುದಾಗಿ ಎಣಿಸಲ್ಪಡಲಿಕ್ಕೆ ಸಾಧ್ಯ. 하나님의 백성이 된 사람은 할례를 받는다는 것이었습니다. ಆತನಿಗಿದ್ದಂತಹ ಒಂದು ನಂಬಿಕೆಯ ಕುರಿತು ಕೂಡ ತಿಳಿಸುವಂತದ್ದನ್ನ ಕಾಣುತ್ತೇವೆ. 그런데 의롭다함을 여김을 받는 것은 무엇 때문입니까? ಹಾಗಾದ್ರೆ ಯಾವುದರಿಂದ ಆತನ ಒಂದು ನಂಬಿಕೆ ಕೂಡ ಅಷ್ಟು ಬಲವಾಗಿ ಇತ್ತು? 예수 그리스도를 믿음으로 의롭게 된다는 것입니다. ನೋಡಿ, ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಾವು ಕೂಡ ನೀತಿವಂತರಾಗಿ ಎಣಿಸಲ್ಪಡಲಿಕ್ಕೆ ಸಾಧ್ಯವಾಗುತ್ತದೆ. 의롭게 된 사람은 하나님의 백성이 되는 것입니다. ನಾವು ಯಾವಾಗ ನೀತಿವಂತರಾಗಿ ಎಣಿಸಲ್ಪಡ್ತೀವೋ ಆಗ ದೇವರ ಮಕ್ಕಳಾಗಿ ಕೂಡ ನಾವಿರ್ಲಿಕ್ಕೆ ಸಾಧ್ಯ. 하나님의 백성이 된 사람들은 할례를 해줬다는 것입니다. ದೇವರ
ಮಕ್ಕಳಾಗಿ ಮಾತ್ರವಲ್ಲ, ನಾವು ಅವೆಲ್ಲವನ್ನ ಕೂಡ ಪಾಲನೆ ಮಾಡದೇ ಇದ್ರು ಕೂಡ ಆ ನಂಬಿಕೆ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟವರು. 하나님의 백성의 표시로 할례를 받게 했다는 것입니다. ಸೊ ದೇವರು ವಾಗ್ದಾನ ಮಾಡಿದ ಅಥವಾ ತಿಳಿಯಪಡಿಸಿದ್ರ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. 그래서 이 할례는 육체의 할례입니다. ಈ ಒಂದು ಸುನ್ನತಿ ಬಂದು ಒಂದು ಶಾರೀರಿಕವಾದಂತಹ ಒಂದು ಮಾದರಿ. 옛 언약에서 하는 할례입니다. ಇದು ಮುಂಚೆ ಹಳೆಯದಾಗಿ ತಿಳಿಸಲ್ಪಡುವಂತಹ ಒಂದು ಅಂಶ. 근데 새 언약에서는 육체의 할례를 하는 것이 아닙니다. ಆದರೆ ಹೊಸದಾಗಿ ತಿಳಿಯಪಡಿಸುವಂತಹ ವಿಷಯದಲ್ಲಿ ನಾವು ನೋಡ್ತೇವೆ, ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. 마음의 할례를 하는 것입니다. ಹಳೆಯ ಸುನ್ನತಿ ಶಾರೀರಿಕವಾಗಿ, ಹೊಸ ಸುನ್ನತಿ ಮನಸ್ಸಿಗೆ. 그 마음의 할례가 바로 성령을 받는 것입니다. ಈ ಹೃದಯದ ಸುನ್ನತಿ ಅನ್ನುವಂಥದ್ದು ನೇರವಾಗಿ ಸ್ವಾರ್ಥೆಯ ಮೂಲಕವಾಗಿ ಉಂಟಾಗುವಂತದ್ದಾಗಿದೆ. 하나님의 백성의 표시는 성령을 받는 것입니다. ಆ ವಾಕ್ಯಗಳನ್ನ ಕಲಿತು ರಕ್ಷಣೆ ಹೊಂದಿ ಪರಿಶುದ್ಧಾತ್ಮ ದೇವರನ್ನು ಕೂಡ ನಾವು ಹೊಂದುವಂತವರಾಗಿದ್ದೇವೆ. 하나님의 백성이 되려면 어떻게 해야 됩니까? ಹಾಗಾದ್ರೆ ದೇವರ ಮಕ್ಕಳಾಗಿ ಕೂಡ ನಾವು ಮಾರ್ಪಡ್ಲಿಕ್ಕೆ ಸಾಧ್ಯ ಅಲ್ವಾ? 예수 그리스도를 믿음으로 죄를 용서받으면 하나님의 백성이 되는 것입니다. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕ ಪಾಪದಿಂದಲೂ ಕ್ಷಮಿಸಲ್ಪಡ್ತೇವೆ. ಆಗ ದೇವರ ಮಕ್ಕಳಾಗಿ ಕೂಡ ನಾವು ಜೀವಿಸಲಿಕ್ಕೆ ಸಾಧ್ಯ. 죄를 용서받고 하나님의 백성이 되면 성령을 받는 것입니다. ಹಾಗಾಗಿ ಪಾಪದಲ್ಲಿ ಇದ್ದಂತಹ ನಮ್ಮ ವಿಷಯದಲ್ಲಿ ಅವರು ನಮಗೆ ಕ್ಷಮಿಸಿ ನೀತಿವಂತರನ್ನಾಗಿ ಮಾಡಿದ್ದಾರೆ. 이 성령을 받는 것이 바로 마음의 할례입니다. ಅಷ್ಟು ಮಾತ್ರವೇ ಅಲ್ಲ, ನೀನ್ ನಂಬಿರುವುದರಿಂದ ಪರಿಶುದ್ಧಾತ್ಮ ದೇವರು ಕೂಡ ನಿನ್ನಲ್ಲಿ ಬರ್ತಾರೆ. ಆ ಪರಿಶುದ್ಧಾತ್ಮ ದೇವರು ನಿನ್ನ ಹೃದಯದಲ್ಲಿ ಬರುವುದೇ ಅದು ಮನಸ್ಸಿಗೆ ಆಗುವಂತ ಒಂದು ಸುನ್ನತಿ. 예수 그리스도께서 우리의 대속 제물이 되어 주셔서 우리 죄를 용서받게 해 주셨습니다. ಯೇಸು ಕ್ರಿಸ್ತನು ತನ್ನ ಜೀವಿತವನ್ನ, ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡುವುದರ ಮೂಲಕವಾಗಿ ನಮ್ಮನ್ನ ನೀತಿವಂತರಾಗಿ ದೇವರ ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ. 그래서 예수 그리스도를 믿음으로 우리가 죄를 용서받는 것입니다. ಹಾಗಾಗಿ ನಾವು ನಂಬುವುದರ ಮೂಲಕವಾಗಿ, ನಂಬಿಕೆಯಿಂದಲೇ ನಾವು ಆ ಒಂದು ರಕ್ಷಣೆಯ ಬಾಧ್ಯತೆಯನ್ನ ಹೊಂದಿದ್ದೇವೆ. 그런 사람에게 하나님께서 성령을 보내주시는 것입니다. ಯಾರೆಲ್ಲ ನಂಬುವಂತವರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಪರಿಶುದ್ಧಾತ್ಮ ದೇವರ ಸಹಾಯವನ್ನು ಕೂಡ ಕಳಿಸಿಕೊಟ್ಟಂತವರಾಗಿದ್ದಾರೆ. 우리가 한 일은 아무것도 없어요. ನಮ್ಮ ಸ್ವಂತ ಜ್ಞಾನ ಶಕ್ತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. 오직 하나님을 믿은 것밖에 없어요. ನಾವು ನಂಬಿಕೆಯ ಮೂಲಕವಾಗಿ, ನಮ್ಮ ನಂಬಿಕೆ ಮಾತ್ರವೇ. 그래서 벌을 받지 않고 죄를 용서받고 하나님의 백성으로 삼아주셨다는 겁니다. ಯಾವಾಗಾದ್ರೆ ನಮ್ಮಲ್ಲಿ ನಂಬಿಕೆ, ಭಕ್ತಿ ಅನ್ನುವಂಥದ್ದು ಬರ್ತದೋ, ನಾವು ದೇವ್ರನ್ನ ಕೊಂಡಾಡ್ತೀವಿ, ದೇವ್ರ ನಾಮವನ್ನು ಮಹಿಮೆ ಪಡಿಸ್ತಾ ಇರ್ತೀವಿ. 하나님의 뜻에 따라 살 수 있도록 ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸ್ತಾರೆ, ದೇವರ ವಾಕ್ಯಾನುಸಾರವಾಗಿ. 하나님의 백성같이 백성답게 살 수 있도록 ದೈವ ಜನರು ಹೇಗೆ ಜೀವಿಸಬೇಕೆಂಬುದಾಗಿ ಹಾಗೆ ಪರಿಶುದ್ಧಾತ್ಮನ ನಡೆಸುತ್ತಾರೆ. 하나님의 자녀답게 살 수 있도록 ಆಗ ನಾವು ದೇವರ ಆರಿಸಿಕೊಂಡ ಸ್ವಕೀಯ ಜನಾಂಗವಾಗಿ ಮಾರ್ಪಡುವುದು ಕೂಡ ಹೌದು. 하나님께서 성령을 보내주셨다는 것입니다. ದೇವರು ಪರಿಶುದ್ಧಾತ್ಮ ದೇವರನ್ನ ನಮಗೆ ಕಳಿಸಿಕೊಡುವಂತವರಾಗಿದ್ದಾರೆ. 이것은 믿음으로 그렇게 되는 것입니다. ಇದೆಲ್ಲವೂ ನಂಬಿಕೆಯಿಂದಲೇ ಆಗುವಂತ ಕಾರ್ಯ. 그래서 우리는 속죄 제사도 필요 없고, ಹಾಗಾಗಿ ಯಜ್ಞ ಬಲಿಯೋ ಪ್ರಾಣಿ ಬಲಿಯೋ ಕೂಡ ನಮಗೆ ಅವಶ್ಯಕತೆ ಇಲ್ಲ. 육체의 할례도 필요 없고, ಇನ್ಮೇಲೆ ಶಾರೀರಿಕವಾದಂತಹ ಸುನ್ನತಿಯ ಅವಶ್ಯಕತೆಯೂ ಕೂಡ ಇಲ್ಲ, ಬೇಡ. 오직 믿음으로 성령을 받은 사람이기 때문에 ನಂಬಿಕೆಯಿಂದ ಈಗಾಗಲೇ ನಾವು ರಕ್ಷಣೆ ಹೊಂದಿದ್ದೇವೆ, ನಂಬಿದ್ದೇವೆ. ನಂಬಿಕೆಯಿಂದ ಪರಿಶುದ್ಧಾತ್ಮನು ಕೂಡ ನಮ್ಮಲ್ಲಿದ್ದಾರೆ. 성령을 받은 사람으로서 성령을 의지하고 성령을 따라서 사는 사람들인 것입니다. ಇನ್ಮೇಲೆ ನಾವು ಜೀವಿಸಬೇಕಾಗಿರುವಂತದ್ದು ಪರಿಶುದ್ಧಾತ್ಮ ದೇವರಿಗೆ ನಾವು ಸ್ವಾಗತ ಬಯಸಬೇಕು. ಪರಿಶುದ್ಧಾತ್ಮ ನಡೆಸುವಿಕೆಯಂತೆ ನಾವು ಮುನ್ನಡೆಯುವಂತವರಾಗಿರ್ಬೇಕು. ಆಮೆನ್. 그리고 우리는
상속자가 되는다는 것입니다. ಹಾಗಾಗಿ ಆಗ ನಾವು ದೇವರ ಒಂದು ಆರಿಸಿಕೊಂಡಂತಹ ಮಕ್ಕಳಾಗಿ ನಾವು ಮಾರ್ಪಡ್ತೇವೆ. 그 13절 보겠습니다. ಹಾಗಾಗಿ 13ನೇ ವಚನದಲ್ಲಿ ನೋಡುವಾಗ 아브라함이나 그 후손에게 세상의 상속자가 되리라고 하신 언약은 율법으로 말미암은 것이 아니요 오직 믿음의 의로 말미암은 것이라. ನೀನು ಲೋಕಕ್ಕೆ ಬಾಧ್ಯನಾಗುವೆ ಎಂಬುದಾಗಿ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಆಮೆನ್. 우리는 믿음으로 하나님의 상속자가 된 것입니다. ನಾವು ನಂಬಿಕೆಯಿಂದಲೇ ದೇವರ ಒಂದು ಸ್ವಕೀಯ ಜನಾಂಗವಾಗಿ ನಾವು ಮಾರ್ಪಟ್ಟಿದ್ದೇವೆ. 하나님이 주시는 모든 유업을 받는 상속자라는 것입니다. ದೇವರು ನಮಗೆ ಕೊಡಲ್ಪಟ್ಟಂತಹ ಒಂದು ಬಾಧ್ಯತೆಗೆ ನಾವು ಒಳಗಾಗಿದ್ದಂತವರಾಗಿದ್ದೇವೆ. 그것이 율법을 행함으로 된 것이 아니고 믿음으로 그렇게 됐다는 것입니다. ಹೀಗೆ ನಾವು ರಕ್ಷಣೆ ಹೊಂದಿದ್ದು ಅಥವಾ ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂತದ್ದು ನಮ್ಮ ಕಾರ್ಯಗಳಿಂದಲ್ಲ, ನಂಬಿಕೆಯಿಂದಲೇ. 이것이 하나님의 자녀의 권세입니다. The right of God's children. ಇದು ದೇವರ ಮಕ್ಕಳಿಗೆ ಇರುವಂತಹ ಒಂದು ಅಧಿಕಾರ, ಒಂದು ಬಾಧ್ಯತೆಯನ್ನ ಹೊಂದಿದ್ದಾರೆ. 14절을 읽어봅니다. 14ನೇ ವಚನವನ್ನ ಓದೋಣ. 만일 율법에 속한 자들이 상속자이면 믿음은 헛것이 되고 약속은 파기되었느니라. ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದರೆ ನಂಬಿಕೆಯು ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. 율법을 따라서 의를 얻으려고 하는 사람이 상속자가 된다면 예수 그리스도의 대속적인 죽음이 헛것이 되는 거예요. ಧರ್ಮಶಾಸ್ತ್ರವು ಬಹಳ ಪ್ರಾಮುಖ್ಯವಾಗಿ ನಮ್ಮನ್ನು ಎಚ್ಚರಿಸುತ್ತದೆ ಅಥವಾ ನಮಗೆ ಹತ್ತಿರವಾಗಿ ನಡೆಸುತ್ತದೆ. 아브라함에게 믿음으로 의롭게 된다는 약속이 파기되는 거예요. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ವಿಷಯದಲ್ಲಿ ಕೂಡ ಯಾವ ರೀತಿಯಲ್ಲಿ ವಾಕ್ಯಗಳ ಮೂಲಕವಾಗಿ ಅಥವಾ ಧರ್ಮಶಾಸ್ತ್ರದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ ಎಂಬುದಾಗಿ. The promise made of non-effect. ವಾಗ್ದಾನವು ಮಾಡಲ್ಪಟ್ಟಿರುವಂತದ್ದನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. 15절을 보겠습니다. 15ನೇ ವಚನ ನೋಡಿ. 율법에 의하여 율법을 지킴으로써 의롭게 된다고 생각하는 사람은 진노를 받는다고 말하고 있습니다. ವಾಗ್ದಾನವು ಬರಿದಾಯಿತು, ಯಾಕಂದ್ರೆ ಧರ್ಮಶಾಸ್ತ್ರ ಜನರ ದೇವರ ಕೋಪಕ್ಕೆ ಗುರಿ ಮಾಡುವಂತದ್ದು. ಧರ್ಮಶಾಸ್ತ್ರ ಇಲ್ಲದ ಪಕ್ಷದಲ್ಲಿ ವಿರೋಣವೆಂಬುದು ಇಲ್ಲ. 그 15절에 율법은 진노를 이루게 한다는 것입니다. 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 진노는 무엇입니까? ಯಾವ ರೀತಿಯಲ್ಲಿ ನಾವು ಹೊಂದಲಿಕ್ಕೆ ಸಾಧ್ಯ? 심판을 받고 저주받는다는 것입니다. ನಾವಲ್ಲಿ ಶಿಕ್ಷೆಯನ್ನ ಹೊಂದಬೇಕಾಗಿರುವಂತದ್ದು, ಶಿಕ್ಷೆ ಮತ್ತು ಅದಕ್ಕೆ ತಕ್ಕ ಫಲವನ್ನ ಹೊಂದುವಂತವರಾಗಿರ್ತೇವೆ. 그래서 이 상속자가 된 것, 믿음으로 상속자가 된 것은 하나님의 은혜라는 것입니다. ಈ ನಂಬಿಕೆ ಮೂಲಕವಾಗಿ ಬಹಳ ಪ್ರಾಮುಖ್ಯತೆಯನ್ನ ಕೊಡುವಂತದ್ದು, ಬಹಳ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡುವಂತವರಾಗಿದೆ. 그러므로 그 믿음의 모든 사람에게 다 공통된 것이라면 똑같다는 것입니다. ಎಲ್ಲ ಮನುಷ್ಯರಿಗೂ ಒಂದೇ ರೀತಿಯಲ್ಲಿ ಕೊಡಲ್ಪಟ್ಟಿರುವಂತದ್ದು, ಯಾರು ಬೇಕಾದ್ರೂ ಸಂಪೂರ್ಣವಾದ ಹೃದಯದಿಂದ ವಿಶ್ವಾಸಿಸಬಹುದಾದ, 유대인이든지 이방인이든지 다 믿음으로 된다는 것입니다. ಯೂದರಾಗಿರ್ಬೋದು, ಯಹೂದ್ಯೇತರಾಗಿರ್ಬೋದು, ಅನ್ಯರಾಗಿರ್ಬೋದು, ಎಲ್ಲರಿಗೂ ಒಂದೇ ರೀತಿಯಾದಂತ ನಂಬಿಕೆ. 종이든지 자유자이든지 다 믿음으로 된다는 것입니다. ನೀನು ಯಾವ ರೀತಿಯಲ್ಲಿ ಶಿಷ್ಯರಾಗಿದ್ದೀರೋ ಅಥವಾ ವಿಶ್ವಾಸಿಗಳಾಗಿದ್ದೀರೋ ಎಲ್ಲರಿಗೂ ಕೂಡ ಅದೇ ರೀತಿಯಾದಂತ ನಂಬಿಕೆ ಬೇಕು. 하나님의 유업의 상속자는 믿음으로 된다는 것입니다. ದೇವರು ನಮ್ಮ ಮೇಲೆ ತೋರಿದಂತಹ ಒಂದು ಕನಿಕರದ ಕುರಿತು ನಾವು ನೆನಪು ಮಾಡ್ಕೋಬೇಕಾಗಿದೆ. 그것이 바로 하나님의 은혜라는 것입니다. ಇದು ನೇರವಾಗಿ ನಾವು ಹಾಗೆಲ್ಲ ಇದ್ರೂ ಕೂಡ ನಾವು ದೇವರ ಒಂದು ನಂಬಿಗಸ್ತಿಕೆಯಿಂದಲೇ ಕೃಪೆ ಹೊಂದಿದ್ದೇವೆ. 이 말씀을 16절에서 말하고 있습니다. 16ನೇ ವಚನದಲ್ಲಿ ಕೂಡ ನಾವು ನೋಡಿದ್ದೇವೆ. 16절을 읽어봅니다. ಓದ್ತೀನಿ ನೋಡಿ. 16. 그러므로 상속자가 되는 그것이 은혜에 속하기 위하여 믿음으로 되나니 이는 그 약속을 그 모든 후손에게 굳게 하려 하심이라. 율법에 속한 자에게 뿐만 아니라
아브라함의 믿음에 속한 자에게도 그러하니 아브라함은 우리 모든 사람의 조상이라. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವು ಆಧಾರ ಮಾಡಿಕೊಂಡಿರುವವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂತ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. 그러므로 사도 바울은 에페시안 2장 8절에 이렇게 말하고 있습니다. ಎಫೆಸ 2:8ರಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ. 에페시안 2장 8절과 9절을 읽어봅니다. Ephesians chapter 2, 8 and 9. 오케이. 너희는 그 은혜에 의하여 믿음으로 말미암아 구원을 받았으니 이것은 너희에게서 난 것이 아니요 하나님의 선물이라. 행위에서 난 것이 아니니 이는 누구든지 자랑하지 못하게 함이라. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಆಮೆನ್. 할렐루야. 할렐루야. 예수 그리스도를 믿음으로 우리는 의롭게 되었습니다. ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಾವು ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ. ಆಮೆನ್. 그뿐만 아니라 하나님의 유업을 받은 자가 됐습니다. ಯಾವುದೋ ದೊಡ್ಡ ದೊಡ್ಡ ಕಾರ್ಯಗಳಿಂದ ಸಾಧನೆಗಳಿಂದ ಅಲ್ಲ, ನಂಬಿಕೆಯಿಂದಲೇ. 이것은 하나님의 은혜입니다. ಅದು ಇದು ದೇವರ ಕೃಪೆ ಎನ್ನುವುದನ್ನ ನಾವು ಸಂಪೂರ್ಣವಾಗಿ ವಿಶ್ವಾಸಿಸಬೇಕು. 우리가 가장 기뻐하고 가장 감사해야 할 일이 바로 이 믿음으로 의롭게 된 것이라는 겁니다. ಮತ್ತು ವಿಶೇಷವಾಗಿ ನಾವು ಸಂಪೂರ್ಣವಾಗಿ ನಾವು ತಿಳ್ಕೋಬೇಕಾಗಿರುವಂತದ್ದು ನಂಬಿಕೆಯಿಂದಲೇ ನಾವು ಈ ರೀತಿಯಾದಂತಹ ಒಂದು ಬಾಧ್ಯತೆಗೆ ಒಳಗಾಗಿದ್ದೇವೆ ಎಂಬುದಾಗಿ. 무엇을 행해서 되는 것이 아니라 믿음으로 됐다는 것입니다. ನೀನ್ ಏನ್ ಸಾಧನೆ ಮಾಡಿದ್ರು ಕೂಡ ನೀನ್ ನೀತಿವಂತನಾಗಿ ಎಣಿಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. ನಂಬಿಕೆ ಇಲ್ಲದಿದ್ರೆ ಸಾಧ್ಯವಿಲ್ಲ. 여러분의 처치 멤버들도 다 믿음으로 의롭게 되었고 믿음으로 하나님의 자녀가 되었고 믿음으로 영생을 받았고 ನೀವಾಗಿರಬಹುದು, ನಿಮ್ಮ ಚರ್ಚ್ ಬಿಲಿವರ್ಸ್ ಆಗಿರಬಹುದು, ಅಥವಾ ಯಾರೇ ಆಗಿರಬಹುದು, ನಂಬಿಕೆ ಇಲ್ಲದೆ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. 믿음으로 하나님이 주시는 복을 받게 되고 ನಾವೊಂದು ಆಶೀರ್ವಾದ, ಒಂದು ಸ್ವಸ್ಥತೆ, ಬಿಡುಗಡೆ ಹೊಂದಬೇಕಾದ್ರೂ ನಂಬಿಕೆ ಬೇಕು. 하나님이 주신 유업을 받는 상속자가 되었다는 것입니다. ಹಾಗಾಗಿ ಆ ಒಂದು ದೇವರ ಒಂದು ಮಕ್ಕಳಾಗಿ, ಸ್ವಕೀಯ ಮಕ್ಕಳಾಗಿ ನಾವು ಆರಿಸಲ್ಪಟ್ಟು ನಂಬಿಕಸ್ತರ ಕರೆಯಲ್ಪಡಬೇಕಾದ್ರೂ ನಂಬಿಕೆ ಅನ್ನುವಂಥದ್ದು ಮುಖ್ಯ. 할렐루야. ಕರೆಗಳೆತ್ತಿದವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಹಲ್ಲೆಲೂಯಾ. Thanks to God. ದೇವರಿಗೆ ಕೃತಜ್ಞತೆ. Praise the Lord. ದೇವರಿಗೆ ಮಹಿಮೆ. 우리는 날마다 이것을 감사하고 하나님께 영광을 돌려야 됩니다. Glorify God. ನಾವು ದೇವರ ನಾಮನ ಯಾವಾಗಲೂ ಮಹಿಮೆ ಪಡಿಸುವಂತವರಾಗಿರ್ಬೇಕು. ಎರಡು ಕರೆಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್. Give thanks to God. ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಆಮೆನ್. 아멘. 할렐루야. ಎಲ್ಲರೂ ಆಮೆನ್. ಆಮೆನ್. 예, 오늘은 갈라디아서에서 사도 바울이 아브라함을 이야기한 내용이 있는데 ಮತ್ತೆ ಯಾರು ಮಾತಾಡಬಾರ್ದು. ಇವಾಗ ನಾವು ಅಬ್ರಾಹ್ಮನ ವಿಷಯದ ಕುರಿತೆಲ್ಲ ನಾವು ಮಾತಾಡಿಕೊಂಡು ಅನೇಕ ವಿಷಯಗಳನ್ನ ಕಲಿತಿದ್ದೇವೆ. 아브라함의 내용을 오늘 로마서 4장에서 우리가 확인했습니다. ಅಬ್ರಹಾಮನ ನಂಬಿಕೆಯ ಕುರಿತು ರೋಮನ್ಸ್ ಚಾಪ್ಟರ್ 4 ಮೂಲಕವಾಗಿ ಕೆಲವು ಅಂಶಗಳನ್ನ ಕಲಿತಿದ್ದೇವೆ. 그래서 누가 뭐래도 우리는 믿음으로 의롭게 된 사람이라는 것을 인식해야 되는 것입니다. ಹೇಗೂ ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕು, ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಅಥವಾ ನಾವು ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಅಥವಾ ನೀತಿವಂತರಾಗಿ ಎಣಿಸಲ್ಪಡುವುದು ಎಂಬುದಾಗಿ ತಿಳಿದಿರಬೇಕು. 여러분 교회 성도들에게 처치 멤버들에게 이 말씀을 꼭 전해 주셔야 됩니다. ಈ ಎಲ್ಲ ಅಂಶಗಳು, ಕಲ್ತಿರುವಂತಹ ಅಂಶಗಳು ಕೂಡ ಬಹಳ ಅಮೂಲ್ಯವಾಗಿರುವುದರಿಂದ ನಿಮ್ಮ ಸಭೆಯಲ್ಲಿರುವಂತವರಿಗೆ, ಚರ್ಚ್ ಮೆಂಬರ್ಸ್ ಕೂಡ ನೀವು ತಿಳಿಯಪಡಿಸಬಹುದು. 이것이 바로 우리나 우리 처치 멤버들의
아이덴티입니다. 아이덴티피케이션입니다. ಈ ಒಂದು ನಂಬಿಕೆಯ ಕುರಿತು ನಾವು ತಿಳಿಯಪಡಿಸುವಂತ ಪ್ರತಿ ವಿಷಯವೂ ಕೂಡ ನಮಗಾಗ್ಬೋದು, ಚರ್ಚ್ ಮೆಂಬರ್ಸ್ ಗಾಗಿರಬಹುದು, ಬಹಳ ಅಮೂಲ್ಯ ಶ್ರೇಷ್ಠವಾದಂತ ವಾಕ್ಯಗಳು. 여러분, 인도인이 되려면 아이덴티 카드 있어야 되죠. ನೀವು ಯಾವ ದೇಶಕ್ಕೆ ಸೀಮಿತರಾಗಿರುತ್ತೀರಿ ಎಂಬುದಾಗಿ ನೋಡುವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಐಡೆಂಟಿಟಿ ಅನ್ನುವಂಥದ್ದು ಇರುತ್ತಲ್ವಾ. 우리는 하나님의 백성으로서 아이덴티 카드가 있는 겁니다. ದೇಶದಲ್ಲಿ ನಮಗೆ ಐಡೆಂಟಿ ಕಾರ್ಡ್ ಇರುವ ಹಾಗೆ ದೇವರ ಮಕ್ಕಳು ಎಂಬುದಾಗಿ ಪರಲೋಕಕ್ಕೆ ಹೋಗುವಂತವ್ರು ಕೂಡ ಒಂದು ಐಡೆಂಟಿ ಕಾರ್ಡ್ ಇರುತ್ತೆ. 그 아이덴티 카드는 믿음으로 받았습니다. ಐಡೆಂಟಿ ಕಾರ್ಡ್ ಪರಲೋಕಕ್ಕೆ ಹೋಗ್ಲಿಕ್ಕೆ ಅಥವಾ ರಕ್ಷಣೆ ಹೊಂದಲಿಕ್ಕೆ ಹೇಗೆ ಹೊಂದ್ಕೊಳ್ತೀವಿ ಅಂದ್ರೆ ನಂಬಿಕೆಯಿಂದಲೇ. ಆಮೇನ್ ಆಮೇನ್. 인도인의 아이덴티 카드는 혈통으로 받았죠. 블러드, 플래시로 받았죠. ನೀವು ಇಂಡಿಯಾದಲ್ಲಾಗಿರ್ಬೋದು ಅಥವಾ ನಿಮ್ಮ ದೇಶದಲ್ಲಿರುವಂತದ್ದು ಒಂದು ಶಾರೀರಿಕವಾಗಿ ನಮಗೆ ಒಂದು ಕಾರ್ಡ್ ಅನ್ನ ಹೊಂದಿರ್ತೀವಿ. 그러나 우리는 하나님의 나라의 백성으로서 아이덴티 카드는 믿음으로 받은 것입니다. ಅದೇ ಪರಲೋಕ ರಾಜ್ಯದ ಒಂದು ಅಥವಾ ನೀತಿವಂತರಾಗಲಿಕ್ಕೆ ಹೊಂದುವಂತಹ ಒಂದು ಐಡೆಂಟಿ ಕಾರ್ಡ್ ನಂಬಿಕೆಯಿಂದ ಹೊಂದುವಂತದ್ದಾಗಿದೆ. 이것은 없어지지 않는 것입니다. ಇದು ಅಳಿಸಲಿಕ್ಕೆ ಸಾಧ್ಯವಿಲ್ಲ. 이 아이덴티 카드를 내가 딱 붙들고만 있으면 되는 거예요. ನಾನು ಯಾವಾಗಲೂ ಅದನ್ನ ಹೊಂದ್ಕೊಂಡಿರ್ತೇನೆ ಎಂಬುದಾಗಿ ನಾವು ನಂಬಬೇಕು. 이스라엘 백성들이 할례가 하나님의 백성의 표시인 것 같이 ಇಸ್ರಾಯೇಲ್ ಜನರಲ್ಲಿ ನಾವು ನೋಡ್ತೇವೆ ಸುನ್ನತಿಯ ಮೂಲಕವಾಗಿ ಮಾತ್ರವೇ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. 인도인들이 아이디 카드가 하나님의 인도인들의 인도인인 것 같이 ಭಾರತ ದೇಶದವರು ನಾವು ಎಂಬುದಾಗಿ ಹೇಳಲಿಕ್ಕೆ ಒಂದು ಭಾರತ ದೇಶದಲ್ಲಿರುವಂತಹ ಒಂದು ಐಡೆಂಟಿ ಕಾರ್ಡ್ ಮೂಲಕವಾಗಿ ಇವರು ಭಾರತದವರು ಎಂಬುದಾಗಿ ಹೇಳ್ತಾರೆ. 우리의 아이디 카드는 믿음으로 받은 성령입니다. ಅದೇ ರಕ್ಷಣೆ ಹೊಂದಿದಂತವರ ಐಡೆಂಟಿ ಕಾರ್ಡ್ ಏನಪ್ಪಾ ಅಂತಂದ್ರೆ ನಂಬಿಕೆ ಮೂಲಕವಾಗಿ ಹೊಂದಿರುವಂತ ಪರಿಶುದ್ಧಾತ್ಮ ದೇವರನ್ನ. ಎರಡು ಕರಗಳೆತ್ತಿ ದೇವ್ರಿಗೆ ಸ್ತೋತ್ರ ಮಾಡೋಣ. ಆಮೇನ್ ಆಮೇನ್. 우리의 아이덴티 카드는 마음에 새겨진 성령입니다. ನಿಮಗೆ ಪರಲೋಕದ ಬಾಧ್ಯತೆಯನ್ನು ಹೊಂದಿದಂತವರಿಗೆ ಅಥವಾ ರಕ್ಷಣೆ ಹೊಂದಿದಂತವರಿಗೆ ಐಡೆಂಟಿ ಕಾರ್ಡ್ ಎಲ್ಲಿದೆ ಅಂತ ಎಂಬುದಾಗಿ ನೋಡುವುದಾದ್ರೆ ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯದಲ್ಲಿರುವಂತದ್ದು. ಮತ್ತೊಮ್ಮೆ ಕರಗಳೆ ಸ್ತೋತ್ರ ಮಾಡೋಣ. ಸ್ತೋತ್ರ. ಆಮೇನ್ ಹಲ್ಲೆಲೂಯಾ. 그것은 예수 그리스도를 믿음으로 받은 것입니다. ಅದು ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಮಗೆ ಸಿಗುವಂತಹ ಒಂದು ಕಾರ್ಡ್ ಆಗಿದೆ. 할렐루야. ಹಲ್ಲೆಲೂಯಾ. 감사합시다. ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಕರಗಳೆತ್ತಿ Give thanks to God. Praise God. ಥ್ಯಾಂಕ್ಸ್ ಹೇಳೋಣ. Give thanks to God. Thank you, Jesus. Praise the Lord. Thank you, Lord. Praise the Lord. Praise the Lord. Praise the Lord. 할렐루야. 할렐루야. ಎಲ್ಲರೂ ಆಮೇನ್ ಆಮೇನ್. 자, 그러면 다음 주 next Saturday. See you again next Saturday. ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ. ಧನ್ಯವಾದಗಳು. 감사합니다, 목사님. 할렐루야. Praise the Lord. 할렐루야. Thank you. ಎಲ್ಲರೂ ಪ್ರೈಸ್ Praise the Lord. 예. 하나님께서 이 시간을 돕고 계십니다. 도우고 계십니다. Praise the Lord. God helps us. God helps us in our class. ಆಮೇನ್. ದೇವ್ರ ತಾನೇ ನಮ್ಮ ಜೊತೆಯಲ್ಲಿದ್ದು ನಡೆಸಿಕೊಂಡು ಬಂದಿದ್ದಾರೆ. ಆಮೇನ್. ಹಲ್ಲೆಲೂಯಾ. 할렐루야. ಮಂತ್ರ ಮಾಡುವಾಗ ಕೈಗಳೆತ್ತುವಾಗ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಷ್ಟೇ. ತಪ್ಪಕ್ಕಿಲ್ಲ. Thank you. Thank you. 자, 누가 대표로 기도를 해주세요. ಸೊ ಪ್ರಾರ್ಥನೆ ಮೂಲಕವಾಗಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಇದುವರೆಗೂ ಕಲಿಸಿದಂತ ವಿಷಯ